आप देख रहे हैं बीजापुर समय, मैं आपके साथ खलील कलादगी। बीजापुर शहर में बुरहानपुर परिवार की ओर से दीपावली के शुभ अवसर पर पौर कार्मिक सफाई कर्मचारियों को नए कपड़े और मिठाई वितरण कर बांटी गई दिवाली की खुशियां। दीपावली पर हर चेहरे पर मुस्कान हो, हर घर में खुशियां हो, इसी सोच के साथ बीजापुर शहर के शाहपुर दरवाजा के करीब मौजूद पूजा प्रिंटर्स की ओनर श्रीमती अंबिका चंद्रशेखर बुरहानपुर, इनके पति चंद्रशेखर बुरहानपुर और इनकी सुपुत्री पूजा बुरहानपुर की ओर से हर साल की तरह इस साल भी दीपावली के शुभ अवसर पर पौर कार्मिक सफाई कर्मचारियों में कपड़े और मिठाई वितरण कर दीपोत्सव दिवाली की खुशियां बांटी गई। इस अवसर पर बीजापुर जिला पंचायत के मुख्य लेखा अधिकारी रामण्णा अथनी, कैगारिक इलाके के डेप्यूटी डायरेक्टर सुहास पाटिल, जिला पंचायत के सहायक सांख्यिक अधिकारी राव बहादुर बागवान के साथ साथ बुरहानपुर परिवार के करीबी और रिश्तेदार थे मौजूद। इस मौके पर बात करते हुए चंद्रशेखर सिद्धरामप्पा बुरहानपुर और इनकी सुपुत्री पूजा बुरहानपुर ने इसकी विस्तृत जानकारी देते हुए अपने अपने विचार व्यक्त किए और साथ ही आए हुए मेहमानों ने भी बात करते हुए बुरहानपुर परिवार के इस सराहनीय कार्य निस्वार्थ सामाजिक सेवा की सराहना करते हुए अपने अपने विचार व्यक्त किए। ಎಲ್ಲರಿಗೂ ನಮಸ್ತೆ ಸರ್। ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಪ್ರತಿ ವರ್ಷದಂತೆ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ನಾನು ಕಿಟ್ಗಳನ್ನು ಹಂಚ್ತೀನಿ ಹಾಗೂ ದೀಪಾವಳಿ ಸಮಯದಲ್ಲಿ ಈ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೆ ಬಟ್ಟೆ ಮತ್ತು ಸ್ವೀಟ್ ಒಂದು ಕಾರ್ಯಕ್ರಮ ಹಂಚುವ ಕಾರ್ಯಕ್ರಮವನ್ನು ಕಳೆದ ಒಂದು 15-20 ವರ್ಷದಿಂದ ಮಾಡ್ತಾ ಬಂದಿದ್ದೇನೆ। ಆ ಒಂದು 15 ವರ್ಷದಿಂದನೂ 15-20 ವರ್ಷದಿಂದನೂ ಮಾಡ್ಕೊತ ಬಂದೀನಿ। ದೇವ್ರು ನನಗೆ ಶಕ್ತಿ ಕೊಟ್ಟಾನ್ರಿ, ಆದರೂ ಇನ್ನಷ್ಟು ಹೆಚ್ಚಿಂದ ಕೊಟ್ಟರಪ್ಪ ಅಂದ್ರೆ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾನು ಹೆಚ್ಚಿನ ಸಹಾಯ ಸೌಲಭ್ಯಗಳನ್ನು ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್। ಇದರೊಳಗೆ ನೋಡಿರಿ ಮುಖ್ಯ ಲೆಕ್ಕಾಧಿಕಾರಿಗಳು ಅತಣಿ ಸಾಹೇಬರು ಬಂದಿದ್ದರು, ಜಿಲ್ಲಾ ಪಂಚಾಯತ್ ವಿಜಯಪುರ, ಮತ್ತು ನಮ್ಮ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಉಪನಿರ್ದೇಶಕರು ಶ್ರೀ ಎಸ್ ಎಂ ಪಾಟೀಲ್ ಅವರು ಹಾಗೂ ಜಿಲ್ಲಾ ಪಂಚಾಯತ್ ಸಾಂಖ್ಯಿಕ ಅಧಿಕಾರಿಗಳಾದ ಬಾಗವಾನ್ ಸಾಹೇಬರು ಬಂದಿದ್ದಾರೆ। ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿನಿ ಸರ್। ಈಗ ನಿಯರ್ ಅಬೌಟ್ ಒಂದು 95 ಆಗಿರ್ಬೋದು ಸರ್, 95 ಕಿಟ್ಗಳನ್ನು ಹಂಚಲಾಗಿದೆ ಸರ್। ಉದ್ದೇಶ ಅಂತಂದ್ರೆ ಈ ಒಂದು ಸಹಾಯ ಸೌಲಭ್ಯದಿಂದ ನಮ್ಮದು ಒಂದು ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನಾವೊಂದು ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಸರ್ ಪ್ರತಿ ಸರಿ। ಅರ್ಬಿ ಅದಾವ್ರಿ ಸರ್, ಅರ್ಬಿ ಒಂದು ಸ್ವೀಟ್ ಚಂದ್ರಶೇಖರ್ ಸಿದ್ದರಾಮಪ್ಪ ಬುರಹಾನಪುರ ರೀ, ಮುಳಕ್ಷೇತ್ರ ವಿಜಯಪುರ। ಎಲ್ಲರಿಗೂ ಶುಭ ಮುಂಜಾನೆ। ನಾನು ಪೂಜಾ ಚಂದ್ರಶೇಖರ್ ಬುರಹಾನಪುರ। ಬೆಳಕಿನಲ್ಲಿ ಬೆಳಕಾದ ಹಬ್ಬಗಳಲ್ಲಿ ಒಂದಾದ ದೀಪಾವಳಿ। ಈ ದೀಪಾವಳಿ ಹಬ್ಬವೆಂದರೆ ನಮಗೆಲ್ಲರಿಗೆ ಸಡಗರ। ಈ ಸಡಗರ ಮತ್ತು ಖುಷಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ। ಆ ಕಾರ್ಯಕ್ರಮದಲ್ಲಿ ನಮ್ಮ ಮಹಾನಗರ ಪೌರ ಕಾರ್ಮಿಕರು ನಮ್ಮ ಸಹೋದರ ಸಹೋದರಿಗಳಾದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಅವರಿಗೆ ಉಡುಗೊರೆಯನ್ನು ನೀಡಿ ಮತ್ತು ಸ್ವೀಟ್ಗಳನ್ನು ವಿತರಿಸಿ ಅವರ ಒಂದು ಆಶೀರ್ವಾದವನ್ನು ನಾವು ಪಡೆದುಕೊಂಡಿದ್ದೆವು ಮತ್ತು ಅವರು ಈ ಆಶೀರ್ವಾದ ನೀಡಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು। ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಂದೆ ತಾಯಿಗಳಾದ ಶ್ರೀ ಚಂದ್ರಶೇಖರ್ ಬುರಹಾನಪುರ ಮತ್ತು ಶ್ರೀಮತಿ ಅಂಬಿಕಾ ಚಂದ್ರಶೇಖರ್ ಬುರಹಾನಪುರ ಇವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು। ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರಾದ ಸರ್ಗಳು ಮತ್ತು ಅವರ ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಸರ್ಗಳು ಬಂದಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ। ಈ ದೀಪಾವಳಿ ಹಬ್ಬವು ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗುವ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗಿಸುವ ದೀಪವನ್ನು ಅವರಿಡುವ ಪ್ರತಿಯೊಂದು ಹೆಜ್ಜೆಯಲ್ಲಿ ಬೆಳಕನ್ನು ಮೂಡಿಸಲಿ ಎಂದು ಹೇಳುತ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು ಸರ್। ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ। ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೀಪಾವಳಿ ದಿನದಂದು ನಮ್ಮ ಪೂಜಾ ಪ್ರಿಂಟರ್ ಮಾಲೀಕರಾದ ಬುರಹಾನಪುರ ಸರ್ ಅವರು, ಚಂದ್ರಶೇಖರ್ ಬುರಹಾನಪುರ ಸರ್ ಅವರು ಪ್ರತಿ ವರ್ಷದಂತೆ ಅವರು ತುಂಬು ಕುಟುಂಬ ಪೌರ ಕಾರ್ಮಿಕರಿಗೆ ಪ್ರತಿ ವರ್ಷವೂ ತುಂಬು ಬಟ್ಟೆ ಆಯಾರಿ ಮತ್ತು ಅದರ ಜೊತೆಗೆ ಸ್ವೀಟನ್ನು ಕೊಡುತ್ತಾರೆ। ಅದಲ್ಲದೆ ಅವರು ಈ ಕರೋನಾ ಸಂದರ್ಭದಲ್ಲಿಯೂ ಪ್ರತಿದಿನವೂ ಎಲ್ಲ ಪೌರ ಕಾರ್ಮಿಕರಿಗಾಗಲಿ ಬಡಬಗ್ಗರಿಗಾಗಲಿ ಅವರು ಕಿಟ್ಟನ್ನು ಕೊಡ್ತಾರೆ। ಅದಲ್ಲದೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಡಿ ಸಿ ಸಾಹೇಬ್ರ ನೇತೃತ್ವದಲ್ಲಿ ಅವರು 1,50,000 ರೂಪಾಯಿ ಪರಿಹಾರ ಧನವನ್ನು ಕೊಟ್ಟಿರುತ್ತಾರೆ।
ಇದೇ ಅದಲ್ಲದೆ ಈಗ ಏಡ್ಸ್ ಮತ್ತು ಬಾಲ ಕಾರ್ಮಿಕರಿಗೆ ಅವರಿವರಿಗೆ ಅಲ್ಲದೆ ಪ್ರತಿ ವರ್ಷ ಅವರು ಮತ್ತು ಆಫೀಸ್ದಾಗ ನಮ್ಮ ಎಲ್ಲರಿಗೂ ಸುಧಾ ಪ್ರತಿದಿನ ಊಟಕ್ಕೆ ಅವರೇ ಹಾಕ್ತಾರೆ. ಸುಳ್ಳು ಯಾಕೆ ಹೇಳ್ಬೇಕು ನಾವು ಏನು ಹೀಗಲ್ಲದೆ ಅವರು ಪ್ರತಿ ವರ್ಷ ಈ ಥರ ಕಾರ್ಯಕ್ರಮ ಮಾಡೋದ್ರಿಂದ ಅವರು ಮತ್ತು ಮನಸ್ಫೂರ್ತಿಕವಾಗಿ ಮಾಡ್ತಾರೆ ಅವರು ಈ ಕಾರ್ಯಕ್ರಮ. ಹೀಗಾಗಿ ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯುಷ್ಯ ಸಂಪತ್ತು ಕೊಟ್ಟು ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಉತ್ತರೋತ್ತರವಾಗಿ ಸಾಗಿಸಲಿ ಎಂದು ಹೇಳಿ ಒಂದು 2 ಮಾತುಗಳು ಮುಗಿಸ್ಲಿ. ಜೈ ಹಿಂದ್ ಜೈ ಕರ್ನಾಟಕ. ಸುಭಾಷ್ ಪಡ್ಲೆ ಅಂತೇಳಿ ಸರ್ ನನ್ನ ಹೆಸರು, ಡೆಪ್ಯೂಟಿ ಡೈರೆಕ್ಟರ್ ಕೈಗಾರಿಕೆ ಇಲಾಖೆ ಮತ್ತು ವಾಣಿಜ್ಯ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ದೀಪಾವಳಿಯ ಹಬ್ಬದ ನಿಮಿತ್ತವಾಗಿ ಪೂಜಾ ಪ್ರಿಂಟರ್ಸ್ ಮಾಲೀಕರಾಗಿರುವಂಥ ಚಂದ್ರಶೇಖರ್ ಬುರಾನ್ಪುರ್ ಅವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನಪ್ಪ ಅಂತಂದ್ರೆ ಎಲ್ಲ ಬಡವರಿಗಾಗಿ ಒಂದು ಸ್ವೀಟ್ ಹಂಚಿ ಮತ್ತು ಅವರಿಗೆ ತುಂಬ ಅಯಾರ್ ಮಾಡುವ ನಮ್ಮ ಬಿಜಾಪುರ ಹಳ್ಳಿ ಭಾಷೆಯಲ್ಲಿ ಅಯಾರ್ ಅಂತಂತಾರೆ. ಅಂದರೆ ಅವರಿಗೆ ಹಬ್ಬದ ನಿಮಿತ್ತವಾಗಿ ಅವರಿಗೆ ಕೊಂಡ್ಕೊಳ್ಳೋಕೆ ಆಗಲಾರಂಥ ಒಂದು ವ್ಯವಸ್ಥೆ ಅಂದರೆ ಹೊಸ ಬಟ್ಟೆಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಬುರಾನ್ಪುರ್ ಸರ್ ಮಾಡಿದ್ದಾರೆ. ಇವರು ಒಂದೇ ಕಾರ್ಯಕ್ರಮ ಅಲ್ಲ, ಸುಮಾರು ಏನಪ್ಪ ಅಂತಂದ್ರೆ ನಾನು ಒಂದು 5 ವರ್ಷದಿಂದ ನಾನು ಜಿಲ್ಲಾ ಪಂಚಾಯತಿಲಿ ಬಂದೀನಿ. ನನಗೆ ಪ್ರತಿ ವರ್ಷವೂ ಏನಪ್ಪ ಅಂತಂದರೆ ಇಂಥ ಕಾರ್ಯಕ್ರಮಕ್ಕೆ ಕರಿತಿದ್ರು. ಬಟ್ ನನಗೆ 4 ವರ್ಷ ಬರೋದಾಗಲಿಲ್ಲ. ಈ ವರ್ಷ 2 ವರ್ಷ ಆಯಿತು. ಒಂದು ರಂಜಾನ್ಗೆ ಬಂದಿದ್ದೀನಿ, ಮತ್ತು ಈಗ ದೀಪಾವಳಿಗೆ ಬಂದಿದ್ದೀನಿ. ರಂಜಾನದಲ್ಲಿ ಒಂದು 100-150 ಜನ ಏನಪ್ಪ ಅಂತಂದ್ರೆ ಬಡವರು ಏನಪ್ಪ ಅಂತಂದ್ರೆ ಆಹಾರ ಧಾನ್ಯಗಳನ್ನು ಅವರು ಕಿಟ್ಟನ್ನು ಹಂಚಿದ್ದಾರೆ. ಈ ವರ್ಷ ಮತ್ತು ಈಗ ದೀಪಾವಳಿಗೆ ಏನು ಮಾಡಿದ್ದಾರೆ ಅಂದರೆ 95 ದಿನ ಆಗಿ ಹೇಳಿದ್ರು ಅವರು. 95 ಜನರಿಗೆ ನಾನು ಏನಪ್ಪ ಅಂತಂದ್ರೆ ಈಗ ಹೊಸ ಬಟ್ಟೆ ಹಾಗೂ ಅವ್ರ ಮನೆಯಲ್ಲಿ ಸಿಹಿ ಒಂದು ಬಾಕ್ಸನ್ನು ಕೊಟ್ಟಿದ್ದೀನಿ ಅಂಥೇಳಿ. ಇದನ್ನು ಏನಪ್ಪ ಅಂತಂದ್ರೆ ಬರೀ ಒಂದು ದೀಪಾವಳಿ ನಾವೇ ಆಚರಿಸಿದ್ರೆ ಇದು ಸಾಲದು. ನಾವು ನಮ್ಮೊಂದಿಗೆ ನಮ್ಮ ಬಾಜು ಮನೆ ಕೂಡ ಏನಪ್ಪ ಅಂತಂದ್ರೆ ಸಂತೋಷದಿಂದ ಸಡಗರದಿಂದ ಹಬ್ಬನ ಆಚರಿಸಬೇಕಾದ್ರೆ ನಮ್ಮಂಥ ಸಹಾಯ ಸಹಕಾರಗಳನ್ನು ಆಗಬೇಕು ಅನ್ನುವಂಥ ಅವರು ಉದ್ದೇಶ ಏನು ಇಟ್ಕೊಂಡಿದ್ದಾರೆ ಬುರಾನ್ಪುರ್ ಸರು. ಅವರ ಶ್ರೀಮತಿಯವರು ಅವ್ರ ಮಗಳು ಏನೋ ಒಂದು ಉದ್ದೇಶ ಇಟ್ಟಾರೆ. ಅವ್ರದ್ದೇನೋ ದೊಡ್ಡದ ಬಿಸ್ನೆಸ್ ಏನಿಲ್ಲ, ಒಂದು ಸಣ್ಣ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಾರೆ. ಅದು ಯಾವುದೋ ಒಂದು 4-5 ಇಲಾಖೆದು ಒಂದು ಸ್ವಲ್ಪ ಪ್ರಿಂಟಿಂಗ್ ಬರ್ತೈತಿ. ಅದರಲ್ಲೇ ತಮ್ಮ ಹಣವನ್ನು ಉಳಿಸ್ಕೊಂಡು ಇಂಥ ಬಡವರಿಗೆ ದಾನ ಧರ್ಮ ಮಾಡೋದ್ರ ಮೂಲಕ ಒಂದು ದೇಶಕ್ಕೆ ಏನಪ್ಪ ಅಂತಂದ್ರೆ ಮಾದರಿಯ ರೂಪದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಇದು ಅಷ್ಟೇ ಅಲ್ಲದೆ ಅನಾಥ ಮಕ್ಕಳು ಬರಲಿ, ಅನಾಥ ಯಾರೇ ಮುಂದೆ ಹೋದರೂ ಕಾಣಿಸಿದ್ರು ಅವ್ರಿಗೆ ಕರೆಸಿ ಬಟ್ಟೆ ಕೊಡೋದಾಗಲಿ, ಹಣ ಕೊಡೋದಾಗಲಿ, ಅವರಿಗೆ ಆಹಾರ ಧಾನ್ಯಗಳನ್ನು ನೀಡೋದಾಗಲಿ ಇಂಥ ಒಂದು ಕಾರ್ಯಕ್ರಮವನ್ನು ಅವರು ಹಬ್ಬ ಹರಿದಿನ ಅಷ್ಟೇ ಅಲ್ಲ, ಯಾವುದೇ ಕಾರ್ಯಕ್ರಮ ಎಲ್ಲೇ ಸಿಗಲಿ ಅಂಥ ಒಂದು ಮಾಡುವಂಥ ವ್ಯವಸ್ಥೆ ಅದ. ಬಟ್ ನಮ್ಮ ಜಿಲ್ಲಾ ಪಂಚಾಯತಿಗೆ ಬಂದು ಕೂಡ ಅವ್ರು ಏನು ಸ್ವೀಟ್ ಕೊಟ್ಟಿದ್ದಾರೆ. ಬಟ್ ನಾವು ಅವ್ರಿಗೆ ಕೊಡ್ಬೇಕು ಖರೆ. ಬಟ್ ಅವ್ರು ನಮ್ಮಲ್ಲಿ ಬಂದು ಕಿಶಂದ್ರೆ ಸ್ವೀಟ್ ಕೊಟ್ಟಿದ್ದಾರೆ. ಒಂದು ಇವರು ಮಹಾನಗರ ಪಾಲಿಕೆಯ ಇವ್ರು ಏನಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅವ್ರಿಗೆ ಏನಿರ್ತಪ್ಪ ಅಂತಂದ್ರೆ 6 ಗಂಟೆ 5 ಗಂಟೆಗೆ ಬಂದು ಕಿಶನ್ ಕಸ ಬಿಡುವಂಥ ಒಂದು ಕೆಲಸ ಇರ್ತೈತಿ. ಅಂಥವ್ರನ್ನ ಬಿಡು ಮಾಡಿಕೊಂಡು ಅವ್ರು ಮಹಾನಗರ ಪಾಲಿಕೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತು ನಾನು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಅವರಿಗೆಲ್ಲರಿಗೆ ನಾನು ಒಂದು ಸ್ವಲ್ಪ ಬಟ್ಟೆ ಬರಿಗಳು ಮತ್ತು ಸ್ವೀಟ್ಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಅದಕ್ಕೆ ನಿಮಗೆ ಒಂದು ಸ್ವಲ್ಪ ಬಿಡು ಮಾಡಿ ನಮ್ಮ ಮನೆಗೆ ಕಳಿಸ್ರಿ ಅಂತ ಹೇಳಿದಾಗ ಅವರು ಅಧಿಕಾರಿಗಳು ಸಂತೋಷದಿಂದ ಇವರನ್ನು ಕಳಿಸಿಕಿಶಂದ್ರೆ ಇವತ್ತು ಅವರು ಮಾಡಿರುವಂಥ ಸಹಾಯಹಸ್ತವನ್ನು ಅವರಿಗೆ ನೀಡಲಿಕ್ಕೆ ಸಹಾಯ ಮಾಡಿದಂಥ ಅಧಿಕಾರಿಗಳು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ಥರನಾಗಿ ಬುರಾನ್ಪುರ್ ಅವರ ಸಣ್ಣ ಪ್ರಿಂಟರ್ ಎದೈತಲ್ಲ, ಇದು ಒಂದು ಸಂಸ್ಥೆ, ಅದೊಂದು ದೊಡ್ಡದಾಗಿ ಬೆಳೀಲಿ ಅನ್ನೋ ಒಂದು ನಮ್ಮದು ಆಶಯ. ಯಾಕಂದ್ರಪ್ಪ ಅಂತಂದ್ರೆ ಅವರಂಥ ದೊಡ್ಡ ಮನಸ್ಸು ಯಾರಿಗೂ ಇಲ್ಲ. ನಾವು ₹1 ಖರ್ಚು ಮಾಡ್ಬೇಕಂದ್ರೆ 100 ಸಾರ್ತಿ ಯೋಚನೆ ಮಾಡಿ 100 ಮಂದಿಗೆ ಹೇಳ್ತೀವಿ ಅವ್ನಿಗೆ ಕೊಟ್ಟಿನಿ ಇವ್ರಿಗೆ ಕೊಟ್ಟಿನಿ ಅಂತೇಳಿ. ಇವರು ಬಲಗೈ ಕೊಟ್ಟದ್ದು ಎಡಗೈ ಗೊತ್ತಂಗಿಲ್ಲ. ಅಂದರೆ ಅವ್ರು ಕೊಟ್ಟಿದ್ದು ಅವ್ರ ಮಿಸ್ಸಸ್ ಗೊತ್ತಿರಲ್ಲ, ಮಿಸ್ಸಸ್ ಕೊಟ್ಟಿದ್ದು ಅವ್ರಿಗೆ ಗೊತ್ತಿರಲ್ಲ. ಅಂಥ ಒಂದು ಅವ್ರ ಭಾವನೆ ಅದ. ಅವರ ಮಗಳು ಮತ್ತು ಅವ್ರ ಶ್ರೀಮತಿ ಅವರು ಕೂಡ ಏನಪ್ಪ ಅಂತಂದ್ರೆ ಅವ್ರ ದೇವರು ಆಯುಷ್ಯ ಆರೋಗ್ಯ ಇನ್ನಷ್ಟು ಏನಪ್ಪ ಅಂತಂದ್ರೆ ಇಂಥ ಜನರಿಗೆ ಸಹಾಯ ಮಾಡುವಂಥ ಸಹಾಯಧನವನ್ನು ನೀಡಲಿ ಅನ್ನೋಂಥ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ರಾವ್ ಬಹದ್ದೂರ್ ಭಗವಾನ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿಯ ಸಹಾಯಕ ಸಾಂಖ್ಯಿಕ ಅಧಿಕಾರಿ. ಈ ಹಬ್ಬದ ನಿಮಿತ್ತ ನಮ್ಮ ಬುರಾನ್ಪುರ್ ಅವರು ನಾನು ಈ ಸಲ ನಾನು ತಿಳ್ಕೊಂಡೆ, ಯಾಕೆ ವರ್ತಾವ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದು ಯಾಕಂದರೆ ಮನುಷ್ಯನಿಗೆ ಒಂದು ಸಮಾಜ ಸೇವೆ ಅಂತಕ್ಕಂಥದ್ದು ಇದೆ. ಸಮಾಜ ಸೇವೆ ಅನ್ನುವಂಥದ್ದು ಕೆಲವೊಂದು ಜನ ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ. ಆದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸೇವೆ ಇದೆಲ್ಲ ಅದು ಭಾಳ ಉತ್ತಮವಾಗಿರ್ತಕ್ಕಂಥ ಸೇವೆ. ತಾವೆಲ್ಲರೂ ಈ ನಿಮಗೆ ಪೌರ ಕಾರ್ಮಿಕರು ಅಂತ ಇರ್ತಾರೆ. ಪೌರ ಕಾರ್ಮಿಕರು ಅಂದರೆ ತಾವು ಇದೀರಿ ಅಂತ ಹೇಳಿಕೆರಿಂದ ನಮ್ಮ ಪಟ್ಟಣದಲ್ಲಿ ನಾವೆಲ್ಲ ಆರಾಮಾಗಿದ್ದೇವೆ. ನೀವು ಆರಾಮಿದ್ರೆ ನಾವು ಆರಾಮಿದ್ದಂಗೆ, ನೀವು ಆರಾಮಿರಲಿಲ್ಲ ಅಂದರೆ ನಾವು ಆರಾಮಿರೋಕ್ಕಾಗಲ್ಲ. ಅದಕ್ಕೆ ಭಾಳ ಒಂದು ಒಳ್ಳೆಯ ಒಂದು ಕ್ಷೇತ್ರವನ್ನು ಅವ್ರು ಉದ್ಧಾರ ಮಾಡಿದ್ದಾರೆ. ತಮಗೆಲ್ಲರಿಗೂ ಕೂಡ ಈ ಹಬ್ಬದ ನಿಮಿತ್ತ ತಮಗೆ ಸಾಕಾದ ಮಟ್ಟಿಗೆ ಯಾವುದೂ ಅದಕ್ಕೆ ಬೆಲೆ ಭಾಳ ಮುಖ್ಯ ಅಲ್ಲ, ಸೇವೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಅವ್ರಿಗೆಲ್ಲರಿಗೂ ತಮ್ಮ ಹೊಸ ಬಟ್ಟೆಗಳನ್ನು ಕೊಟ್ಟು ತಾವು ಕೂಡ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ
ಹೊಸ ಬಟ್ಟೆಗಳನ್ನ ಧರಿಸಿಕೊಂಡು ತಾವು ಅತ್ಯಂತ ಸಂತೋಷದಿಂದ ಈ ದೀಪಾವಳಿ ಹಬ್ಬವನ್ನು ತಾವು ಆಚರಿಸ್ಕೊಳ್ಬೇಕು. जुड़े रहिएगा आपके अपने चैनल बीजापुर समय के साथ।